ಹಾಯ್ ಹಲೋ ನಮಸ್ಕಾರ. ಮತ್ತೊಂದು ಖತರ್ನಾಕ್ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಏನಪ್ಪ ಇಷ್ಟೊಂದು ಬಿಸಿಲು ಹೊಡೆದೈತಿ ಈ ಚಳಿಗಾಲದಾಗ. ಸೂರ್ಯ ಒಳ್ಳೇದಾಗ್ತದ ನಿನಗೆ, ನಿನ್ ಜನ್ಮಕ್ಕೆ ಹೋಗೋ. ಇರಲಿ, ಒಂದು 2 ವರ್ಷದ ಹಿಂದೆ ಇನ್ಸ್ಟೆಂಟ್ ನೂಡಲ್ಸ್ನ ಟ್ರೈ ಮಾಡಿದ್ದೆ. ಸೊ ಅದನ್ನ ವಿಡಿಯೋ ನೀವು ನೋಡಿರ್ತೀರಿ. ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ನೋಡ್ಕೊಂಡು ಬಂದ್ಬಿಡ್ರಿ. ಸೊ ಇತ್ತೀಚೆಗೆ ನಾನು ಒಂದು ಇನ್ಸ್ಟೆಂಟ್ ಮಿನಿ ಇಡ್ಲಿ ಸಾಂಬಾರನ್ನ ನೋಡಿದ್ದೆ. ಸೊ ಇನ್ಸ್ಟೆಂಟ್ ನೂಡಲ್ಸ್ನ ಕೇಳಿದ್ದೆ, ಆದರೆ ಇನ್ಸ್ಟೆಂಟ್ ಮಿನಿ ಇಡ್ಲಿ ಫಸ್ಟ್ ಟೈಮ್ ನೋಡಿದ್ದೆ ನಾನು. ಬಟ್ ಟೇಸ್ಟ್ ಮಾಡಲಿಲ್ಲ, ಟೇಸ್ಟ್ ಮಾಡ್ಬೇಕಂತ ಅನಿಸುತ್ತೆ. ಸೊ ಇವತ್ತು ಅದನ್ನು ಟೇಸ್ಟ್ ಮಾಡೋಣಂತ. ಹೆಂಗಿರುತ್ತೆ ಇನ್ಸ್ಟೆಂಟ್ ಮಿನಿ ಇಡ್ಲಿ ಸಾಂಬಾರು ನೋಡೋಣಂತ. ಬರ್ರಿ ಫಸ್ಟು ಪರ್ಚೇಸ್ ಮಾಡೋಣಂತ. ಅದು ಹೆಂಗೈತೆ ಅಂತ ನಿಮ್ಗೆ ತೋರಿಸ್ತೀನಿ. ಸೊ ಇದೇ ರೀತಿ ಕ್ರೇಜಿ ಫುಡ್ ರಿವ್ಯೂನ ತರ್ತಾ ಇರ್ತೀನಿ. ಬರ್ರಿ ಇವಾಗ ಫಸ್ಟ್ ಅಂತ ತೊಗೊಂಬರೋಣಂತ. ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡ್ರಿ. ಸೊ ಬರ್ರಿ ಇವಾಗ ಹೋಗೋಣಂತ. ಬಂದೀನಿ ಪರ್ಚೇಸ್ ಮಾಡೋಕ್ಕೆ. ಸೊ ಇಲ್ಲೆಲ್ಲೇ ಇತ್ತಪ್ಪ ಅದು. ಸೊ ಇಲ್ಲೇ ಐತಿ. ಸೊ ಬರ್ರಿ ಇವಾಗ ತೊಗೊಂಡೋಗಿ ಟೇಸ್ಟ್ ಮಾಡಿ ನೋಡೋಣಂತ ಯಾವ ರೀತಿ ಅಂತೇಳಿ. ಓಕೆ, ಜಸ್ಟ್ ಇವಾಗ ತೊಗೊಂಬಂದೆ ಆಶೀರ್ವಾದ್ ಕಂಪ್ನಿಗೆ. ಸೊ ಇದಕ್ಕೆ ಇದು ರೇಟ್ ಎಷ್ಟಪ್ಪ ಅಂತಂದ್ರೆ 75 ರೂಪಾಯಿ ತೋರ್ಸೈತೆ ನೋಡ್ರಿ. ಬಟ್ ಇದು ನನಗೆ ಸಿಕ್ಕಿದ್ದೆ 67 ರುಪೀಸ್ಗೆ. 3 ಪರ್ಚೇಸ್ ಮಾಡಿದ್ದೆ ನಾನು. ಬಟ್ ನೀವು ಅಮೆಝಾನ್ದಾಗೂ ಇದು ಸಿಗುತ್ತೆ. ಅಮೆಝಾನ್ದಾಗ 75 ರೂಪಾಯಿ ಐತಿ. ಬೇಕಾದ್ರೆ ನೀವು ಪರ್ಚೇಸ್ ಮಾಡ್ತೀನಿ ಅಂದರೆ ಲಿಂಕ್ ಡಿಸ್ಕ್ರಿಪ್ಷನಾಗ ಕೊಟ್ಟಿರ್ತೀನಿ. ಸೊ ಬರ್ರಿ ಇವಾಗ ಹೋಗಿದ್ದನ್ನ ಟೇಸ್ಟ್ ಮಾಡೋಣಂತ. ಸೊ ಫಸ್ಟಿಗೆ ಇದನ್ನು ಅನ್ಬಾಕ್ಸ್ ಮಾಡೋಣಂತ. ಸೊ ಬರ್ರಿ. ಸೊ ಫುಲ್ ಸಿಲ್ ಐತಿ. ಸೊ ಇದನ್ನು ಓಪನ್ ಮಾಡಿದ ತಕ್ಷಣ ಸೊ ಈ ಥರ ಪ್ಯಾಕೆಟ್ ಸಿಗುತ್ತೆ. ಸೊ ಐ ಥಿಂಕ್ ಇವಾಗ ಪೌಡ್ರ್ ಐತಿ, ಸಾಂಬಾರು ಪೌಡ್ರ್ ಇರ್ಬೋದು. ಇಲ್ಲಿ ನೋಡಿ ಇನ್ಸ್ಟೆಂಟ್ ಇಡ್ಲಿ ಅಂತ ಕೊಟ್ಟಾರ. ಸೊ ಇದ್ರೊಳಗೆ ಇಡ್ಲಿ ಐತಿ, ಜೊತೆಗೆ ಒಂದು ಸ್ಪೂನ್ ಬೇರೆ ಕೊಟ್ಟಾರ. ಸೊ ಏನಿಲ್ಲ, ಮತ್ತಷ್ಟೇ ಖಾಲಿ ಏನಿಲ್ಲ ಇದ್ರೊಳಗೆ. ಇದ್ರೊಳಗೆ ಬಿಸಿ ನೀರನ್ನ ಹಾಕಬೇಕು. ಬಿಸಿನೀರು ಹಾಕಿ ಈ ಪೌಡರು ಪ್ಲಸ್ ಇಡ್ಲಿ ಹಾಕಿ ಒಂದು 5 ರಿಂದ 10 ನಿಮಿಷ ಬಿಡಬೇಕು, ಆಮೇಲೆ ತಿನ್ಬೇಕು. ಸೊ ನೋಡೋಣಂತ ಯಾವ ರೀತಿ ಐತಿ ಇಡ್ಲಿ, ಯಾವ ರೀತಿ ಐತಿ ಸಾಂಬಾರು ಅಂತೇಳಿ. ಸೊ ಬರ್ರಿ ಇವಾಗ ಬಿಸಿ ನೀರನ್ನು ತೊಗೊಂಬರೋಣ. ಶುರು ಮಾಡಿಬಿಡ್ಲಾ? ಲೆಸನ್ ನಂಬರ್ 1, ಒಲೆ ಹತ್ತಿಸಬೇಕು. ಹಮಾರ್. ಸೊ ಲೆಸನ್ ನಂಬರ್ 2, ಪಾತ್ರೆ ಇಡಬೇಕು. ಸೊ ಈ ಪಾತ್ರೆಗೆ ಬೇಕಾಗಿರುವಷ್ಟು ನೀರು ಹಾಕಬೇಕು. ಸೊ ಬರ್ರಿ ಇವಾಗ ನೀರು ಹಾಕಿ. ಸೊ ನೀರು ಹಾಕಿದೆ. ಇದು ಸ್ವಲ್ಪ ಕುದಿಬೇಕಿದೆ, ಬಿಸಿ ಆಗಬೇಕು, ತುಂಬ ಬಿಸಿ ಆಗಬೇಕಿದೆ. ಒಂದು 5 ನಿಮಿಷ ಬಿಡೋಣ. ಅದು ನೀರು ಕುದೀತಾ ಇರಲಿ. ಫಸ್ಟಿಗೆ ಇಲ್ಲೇ ಇದನ್ನು ಕಟ್ ಮಾಡಿ ಇಟ್ಕೊಂಬೋಣಂತ. ಕಟ್ ಮಾಡಿ ಇದರಾಗ ಹಾಕಿಟ್ಕೊಳ್ಳೋಣಂತ. ಸೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನೋಡ್ಬೋದು ಚಿಕ್ಕ ಇಡ್ಲಿ. ಸೊ ನೋಡ್ತಿರ್ಬೋದು ಇಡ್ಲಿ, ಮಿನಿ ಇಡ್ಲಿ. 1 2 3 4 5 ಇದಾವೆ. ಸೊ ಈ 5 ಇಡ್ಲಿ, ಇದು ಸಾಂಬಾರ್ ಪೌಡರ್. ಸೊ ಎಲ್ಲ ಪೂರ ಹಾಕಿ ಇದಕ್ಕೆ ಬಿಸಿನೀರು ಹಾಕಿಬಿಟ್ರೆ ರೆಡಿ ಇನ್ಸ್ಟೆಂಟ್ ಮಿನಿ ಇಡ್ಲಿ. ನೋಡಿ, ಈ ಥರ ಕೊತ ಕುದಿಬೇಕು. ಈ ಥರ ಕುದಿಯೋ ನೀರನ್ನು ಕುದಿಸ್ಬಿಟ್ಟು ಅದನ್ನು ಆರಿಸ್ಬಿಟ್ಟು ಇದಕ್ಕೆ ಹಾಕೋಬೇಕು. ಐ ಥಿಂಕ್ ಇಷ್ಟು ಸಾಕು ಅಂತ ಅನಿಸುತ್ತೆ. ಸೊ ಇವಾಗ ಇದನ್ನು ಮುಚ್ಚಿ ಇವಾಗ ಇದು ಒಂದು 5 ರಿಂದ 10 ನಿಮಿಷ ಇದೇ ರೀತಿ ಇಡಬೇಕು. ಸೊ ಬಿಸಿ ಇದೆ. ಸೊ ಇರಲಿ, ಒಂದು 5 ನಿಮಿಷ ಆದಮೇಲೆ ನೋಡೋಣ. 5 minutes later. ಓಕೆ, ಇದು 10 ನಿಮಿಷ ವೇಟ್ ಮಾಡಿ ಇವಾಗ ಓಪನ್ ಮಾಡ್ತಾ ಇದ್ದೀನಿ. ಅರೋಮ ಬರತೈತಿ. ಸೊ ಟೇಸ್ಟ್ ಮಾಡೋಣಂತ. ಸೊ ಫಸ್ಟ್ ಕಲಿಸ್ಕೋಬೇಕು, ಯಾಕಂದ್ರೆ ಪೌಡ್ರ್ ನೀರೊಳಗೆ ಕರೆಕ್ಟ್ ಮಿಕ್ಸ್ ಆಗಿರಲ್ಲ ಅದು. ಸೊ ನೋಡಿರಿ, ಮ್ಯಾಗ ಫಸ್ಟ್ ನೀರು ಟೈಪ್ ಇತ್ತು. ಇವಾಗ ಕಲಿಸ್ಕೊಂಡಿದ್ದಕ್ಕೆ ಫುಲ್ ಸಾಂಬಾರು ಟೈಪ್ ಯಾವ ತಿಕ್ ಆಗತ್ತಲ್ಲ ಅಷ್ಟು ತಿಕ್ ಆಗೈತಿ. ನೋಡ್ತಿರ್ಬೋದು ನೀವು, ಕಾಣಿಸುತ್ತಾ ಇಲ್ಲ? ನೋಡ್ತಿರ್ಬೋದು.
ಅಂದ್ರೆ ಕರೆಕ್ಟ್ ನೀರು ನೋಡ್ರಿ ಕರೆಕ್ಟ್ ಹಾಕ್ಬೇಕು. ಜಾಸ್ತಿ ಹಾಕ್ಬಿಟ್ರೆ ಏನಾಗ್ಬಿಡುತ್ತೆ, ಫುಲ್ ನೀರು ಆಗ್ಬಿಡುತ್ತೆ. ಕಮ್ಮಿ ಹಾಕಿದ್ರೆ ಫುಲ್ ಒಂದು ಟೈಪ್ ಫುಲ್ ಗಟ್ಟಿ ಆಗ್ಬಿಡುತ್ತೆ. ಸೊ ಕರೆಕ್ಟಾಗಿ ಹಾಕಿದ್ರೆ ಈ ರೀತಿ ತಿಕ್ಕಾಗಿ ಕರೆಕ್ಟಾಗಿ ಇಡ್ಲಿಗೆ ಸಾಂಬಾರು ಹಾಕ್ಕೊಂಡು ತಿನ್ನಾಗ ಅನಿಸುತ್ತೆ. ಸೊ ಬರ್ರಿ ಇವಾಗ ಫಸ್ಟ್ ಬೈಟ್ ತೊಗೊಳ್ಳಂತೆ ಅವ್ರು ಕೊಟ್ಟಿರೋ ಸ್ಪೂನ್ನಾಗ ತಿನ್ನೋದೀನಿ. ಚೇರ್ಸ್. ಟೇಸ್ಟ್ ಸ್ವಲ್ಪ ಚೇಂಜ್ ಅನ್ಸುತ್ತೆ. ಅಂದ್ರೆ ರೆಗ್ಯುಲರಾಗಿ ಇಡ್ಲಿ ತಿಂದಾಗ ಟೇಸ್ಟ್ ಏನು ಬರುತ್ತೆ ನೋಡ್ರಿ, ಆ ಥರ ಇಲ್ಲ. ಇದು ಫ್ರೋಝನ್ ಅಂತ ಗೊತ್ತಾಗುತ್ತೆ, ಅಂದ್ರೆ ಫ್ರೋಝನ್ ಫುಡ್ ಅಂತ ಗೊತ್ತಾಗುತ್ತೆ. ಅಷ್ಟೊಂದು ಹೇಳ್ಕೊಳ್ಳೋಷ್ಟು ಇದು ಇಲ್ಲ. ಸ್ವಲ್ಪ ಹುಳಿ ಹುಳಿ ಜಾಸ್ತಿ ಐತಿ ಸಾಂಬಾರು, ಸ್ವಲ್ಪ ಹುಳಿ ಜಾಸ್ತಿ ಐತಿ ಸಾಂಬಾರು. ಇಡ್ಲಿ ತಿಂದ್ರೆ ಸ್ವಲ್ಪ ಟೇಸ್ಟ್ ಏನು ಗೊತ್ತಾಗತ್ತೆ. ಬಟ್ ಹಾಗೇನ ಅಷ್ಟೊಂದು ಚೆನ್ನಾಗಿಲ್ಲ ಅಂತೇನಿಲ್ಲ, ಚೆನ್ನಾಗೈತಿ. ನಮ್ಮ ಚಂದ್ರು ಸರ್ ಹೇಳ್ತಾರಲ್ಲ ಆ ಥರ ಏನಿಲ್ಲ. ಸೊ ನಾರ್ಮಲಾಗಿ ಕರೆಕ್ಟ್ ಆಗೈತಿ. ಸೊ 75 ರೂಪಾಯಿಗೆ ವರ್ತ್ ಅನ್ಬೋದು. ಬಟ್ ಡೈಲಿ ತಿನ್ನೋಕ್ಕಂತೂ ಆಗಲ್ಲಿದೆ. ನೀವೇನಾದರೂ ಟ್ರಾವೆಲಿಂಗ್ ಮಾಡ್ತಾಯಿದ್ರೆ ಅಥವಾ ಎಲ್ಲ ಟ್ರೆಕ್ಕಿಂಗ್ ಹೋಗಿರ್ತೀರಿ ನೋಡ್ರಿ ಅಲ್ಲೇ, ಅಥವಾ ಬೇರೆ ದೇಶಕ್ಕೆ ಹೋದಾಗ ನಮ್ಮ ಇಂಡಿಯಾ ಸ್ಟೈಲು ಫುಡ್ ನಿಮ್ಗೆ ಸಿಗೋಲ್ಲ. ಸೊ ಅಂಥ ಟೈಮ್ನಾಗ ಈ ಥರ ಫುಡ್ ನೀವೇನಾದರೂ ಕ್ಯಾರಿ ಮಾಡಿದರೆ ಸರ್ವೈವ್ ಆಗ್ಬೋದು. ಬಟ್ ಇದನ್ನು ತಿನ್ನೋಕ್ಕಂತೂ ಆಗಲ್ಲ. ಸೊ ಒಂದು ಸಲ 2 ಸಲ ತಿನ್ನೋಕೆ ಬೆಸ್ಟ್. ಸೊ ಹುಳಿ ಅಂಶ ಜಾಸ್ತಿನೇ ಅನಿಸ್ತೈತಿ ಸಾಂಬಾರು ಯಾಕೋ. ಇನ್ನೂ ಸ್ವಲ್ಪ ಬೇಯಬೇಕಿತ್ತು ಇಡ್ಲಿ. 10 ನಿಮಿಷ ಬಿಟ್ಟಿನಿ. ಆದರೂ ಏನೇ ಹೇಳ್ರಿ, ಮನ್ಯಾಗ ಮಾಡೋ ಇಡ್ಲಿನ ಮನ್ಯಾಗ ಮಾಡೋದು ಅಥವಾ ಹೋಟೆಲ್ನಾಗ ತಿನ್ನೋ ಇಡ್ಲಿನ ಅದು ಮಜಾನೇ ಬೇರೆ. ಈ ಥರ ಫ್ರೋಝನ್ನ ನಾರ್ಮಲಾಗಿ ಯಾವ ಅನ್ಸಲು ತಿನ್ಬೋದು ಅಷ್ಟೇ. ಬಟ್ ಅದಕ್ಕೆ ಇದು ಕಂಪೇರ್ ಮಾಡೋಕ್ಕಾಗಿಲ್ಲ. ಇದೇ ಬೇರೆ ಅದೇ ಬೇರೆ. ಇದೇ ಥರ ಖತರ್ನಾಕಾಗಿರುವಂತಹ ಅನಾಹುತ ಫುಡ್ ಬ್ಲಾಗ್ನ ತರ್ತಾ ಇರ್ತೀನಿ. ಸೊ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಇನ್ನೂ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತೆ ಬಿಟ್ಟಕ್ಕೆ ನಿಮ್ಮನ್ನು ಮುಂದಿನ ನೋಡೋದಕ್ಕೆ ಅಲ್ಲಿವರೆಗೂ ಟೇಕ್ ಇಟ್ ಟಾಟಾ ಬಾಯ್.